ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಳು ಮನೆಯಲ್ಲಿ ಬಾಳುಗೆ ಸತ್ಯವನ ಜೊತೆ ಸಂಸಾರ ಮಾಡಲ್ಲ ಅನ್ನೋದೊಂದು ಚಿಂತೆ, ಮತ್ತು ಗಂಗವ್ವನ ಮನೆ ನೋಡ್ಕೊಳ್ಳೋರಿಲ್ಲ ಅನ್ನೋದೊಂದು ಚಿಂತೆ. ಹಾಗಾಗಿ ಅವ್ರ ಅಪ್ಪ ತುಂಬ ತಲೆ ಕೆಡಿಸ್ಕೊಂಡಿದ್ದಾನೆ, ಬಾಳು ಅಪ್ಪ. ಬಾಳು ಅಮ್ಮ ಏನೇ ಹೇಳಿದ್ರು ಬಾಳು ಅಪ್ಪ ಕೇಳ್ತಾ ಇಲ್ಲ ಬಾಳು ಅಲ್ಲಿಗೆ ಹೋಗಬೇಕು ಗಂಗವ್ವನ ಮನೆಗೆ, ಇಲ್ಲ ಅಂದರೆ ನಾನು ಹೋಗ್ತೀನಿ, ಇದೇ ಆಟ. ಈ ಕಡೆ ಗೌಡುಗೆ ವಿಷಯ ಸಂಧ್ಯಾ ಹೇಳಿರ್ತಾನೆ, ಬಾಳು ಮನೇಲಿ ಈ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗೌಡ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದುಬಿಟ್ಟು ಏನೋ ಪ್ರಾಬ್ಲಮ್ ಆಗಿದೆಯಂತೆ, ಅದಕ್ಕೆ ನಾನು ಗೌಡ ಇದ್ದೀನಿ, ನಾನು ಏನಾದರೂ ಒಂದು ಮಾಡಬೇಕಲ್ರಿ, ಅದಕ್ಕೇ ಕೇಳೋಣ ಅಂತ ಬಂದೆ, ನಾವು ಸುಮ್ಮನೆ ಕೂರೋಕ್ಕಾಗಲ್ವಲ್ರಿ, ಕೇಳ್ಬಿಟ್ಟು ಎಲ್ಲ ಬಗೆಹರಿಸ್ಬೇಕ್ರಿ ಅಂತ ಹೇಳಿ ಬರ್ತಾನೆ. ಆಮೇಲೆ ಏನಾಗಿಲ್ಲ ಅಂಥದ್ದು, ನಮ್ಮನೇಲಿ ಏನಾಗಿದೆ ಅಂತ. ಇಲ್ಲ ಗೊತ್ತಾಯಿತು ಆಗಿದೆ ಅಂತ, ಬಾಳುನ ಗಂಗವ್ವನ ಮನೆ ಕಳಿಸೋದು ಅಥವಾ ಇಲ್ಲೇ ಇಟ್ಕೊಳ್ಳೋದು, ಮತ್ತು ಸತ್ಯವನ ಜೊತೆ ಸಂಸಾರ ಮಾಡ್ತಿಲ್ಲ ಅವನು, ನೀವೇನೇ ಮಾಡಿದ್ರು ಸತ್ಯವನ ಜೊತೆ ಸಂಸಾರ ಮಾಡ್ತಿಲ್ಲ ಅಂತ ದೂರ ಬಂದಿದೆ ರೀ, ಅದಕ್ಕೇ ಬಂದು ಹೇಳೋಕ್ಕೆ ಅಂತ ಹೇಳ್ತಾನೆ. ಸರಿ ಬಾಳುನೇ ಕರೀರಿ, ಅವನ ಹತ್ರನೇ ಡೈರೆಕ್ಟಿಗೆ ಮಾತಾಡೋಣ ಅಂತೇಳಿ ಹೇಳ್ತಾನೆ. ಅವರಪ್ಪ ಬಾಳು ಬಾಳು ಬಾರೋ ಇಲ್ಲಿ ಅಂತ ಕರೀತಾನೆ. ಆಮೇಲೆ ಬರ್ತಾನೆ ಬಾಳು ಒಳಗಡೆಯಿಂದ. ಬಂದುಬಿಟ್ಟು ಏನು ನೀವು ಇಲ್ಲಿವರೆಗೆ ದಯಮಾಡಿಸಿದ್ದು ಅಂತ. ಇನ್ನೇನಪ್ಪ ಮಾಡೋದು, ದೂರ ಬಂದಾಗ ಬರಲೇಬೇಕಾಗುತ್ತಲ್ಲ, ಯಾರ ಮನೆ ಅಂತ ಸುಮ್ಮನೆ ಇರೋಕ್ಕಾಗಲ್ಲ, ಬರಲೇಬೇಕಾಗುತ್ತೆ ಅಂತ. ಸರಿ ಯಾರು ಕೊಟ್ಟರು ದೂರು ಅಂತ. ಅದು ಯಾರು ಕೊಡಲಿ, ಬಗೆಹರಿಸ್ಬೇಕಲ್ಲ, ಅದಕ್ಕೆ ಸತ್ಯವನ್ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಒಂದು ದೂರು ಬಂದಿದೆ, ಗಂಗವ್ವನ ಮನೆ ನೋಡ್ಕೊಳ್ಳೋರಿಲ್ಲ ಅಂತ ಇನ್ನೊಂದು ದೂರು ಬಂದಿದೆ, ಅದಕ್ಕೆ ಗಂಗವ್ವನ ಮನೆಗೆ ನೀನು ಹೋಗ್ತೀಯಾ ಏನು ಅಂತೇಳಿ ಕೇಳಲೇಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಸಂಧ್ಯಾ ಮುಖ ನೋಡ್ತಿರ್ತಾನೆ. ಸುಂದರವನ್ನು ಕೂಡ ಆಚೆಗೆ ಬರ್ತಾಳೆ. ಆಚೆಗೆ ಬಂದು ವಿಷಯ ತಿಳ್ಕೊತಾ ಇರ್ತಾಳೆ. ಮತ್ತು ಭೀಮನು ಅಲ್ಲಿಗೆ ಬರ್ತಾನೆ. ಭೀಮನು ನೋಡ್ತಾ ಇರ್ತಾನೆ ಏನು ಇದು ಅಂತೇಳ್ಬಿಟ್ಟು, ನೋಡಿಕೊಂಡು ನಿಂತಿರ್ತಾನೆ ಅಲ್ಲೇ. ಸತ್ಯವಂಗೆ ಎಲ್ಲ ಸಪೋರ್ಟು ಇದೆ, ಅದರ ಬಾಳು ಮಾತ್ರ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋದೊಂದು ದೂರ ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಅಜ್ಜಿ ತಾತ ಮತ್ತು ಚಿಕ್ಕ ಮಾಮ ದೊಡ್ಡ ಮಾಮ ಎಲ್ಲರೂ ಚೆನ್ನಾಗೇ ನೋಡ್ಕೊಳ್ತಾರೆ. ಬಾಳು ಮಾತ್ರ ಅವಳನ್ನು ಮಾತುವರ್ಸಲ್ಲ, ಅವಳ ಜೊತೆನೂ ಇರಲ್ಲ, ಸೇರೋದು ಇಲ್ಲ. ತಲೆನೋವಿನ ವಿಷಯ ಆಗಿದೆ, ಹಾಗಾಗಿ ಯೋಚನೆ ಮಾಡೋದ್ರಲ್ಲೇ ಇರ್ತಾನೆ. ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗಿಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾನೆ ಬಾಳು ಅಪ್ಪ. ಹಂಗಾಗಿ ಗೌಡ ಹೇಳ್ಬಿಟ್ಟು ಹೋದ್ಮೇಲೆ ನಮ್ಮನೆ ವಿಷಯ ನಾವು ಬಗೆಹರಿಸ್ಕೊತೀವಿ, ನೀವು ಹೋಗಿ ಗೌಡ್ರೆ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತ ಕಳಿಸ್ತಾರೆ. ಕಳಿಸ್ಬಿಟ್ಟು ಈ ಕಡೆ ಒಳಗಡೆ ಬಂದು ಎಲ್ಲ ರೀತಿಯೂ ಹೇಳೋಕ್ಕೆ ನೋಡ್ತಾನೆ. ಗೌಡ ಮಾತಾಡಿ ಬಾಳು ಜೊತೆ ಎಲ್ಲ ಮಾತಾಡಿ ಬಾಳುಗೆ ಆನ್ಸರ್ ಕೊಡೋಕ್ಕೆ ಆಗೋದೇ ಇಲ್ಲ ಯಾರಿಗೂ. ಯಾಕೆ ಅಂದರೆ ಅವನು ಪಾಯಿಂಟ್ ಇಟ್ಟು ಮಾತಾಡ್ತಾನೆ. ಹಾಗಾಗಿ ಅವನು ಅವತ್ತು ಕೂಡ ಮದುವೆ ಬೇಡ ಅಂತ ಹೇಳ್ದಾಗಲೂ ಕೂಡ ಇವರೆಲ್ಲ ಬಲವಂತ ಮಾಡಿದ್ದು ತಪ್ಪೇ, ಬೇಕಾಗಿರಲಿಲ್ಲ. ಅವನು ಯಾವತ್ತಿದ್ರೂ ದೇಶ ಸಂಚಾರಿ, ಅವನು ಸಂಸಾರ ಮಾಡೋಕ್ಕೆ ಆಗಲ್ಲ. ಅವನು ಮಹಾದೇವನ ಕೃಪೆ ಇದೆ, ಮತ್ತು ಪಾಂಡುರಂಗನ ಕೃಪೆ ಇದೆ, ಅವನು ಹೊರ ಸಂಚಾರಿನೇ. ಈಗ ಅಪ್ಪ ಈ ಥರ ಮಾತಾಡೋದ್ರಿಂದ ಇವನೊಂದು ದಂಡು ಕಟ್ಕೊಂಡು ಊರು ಹೋಗ್ಬಿಡ್ತಾನೆ ಅಂತ ಕಾಣುತ್ತೆ. ಏಕೆ ಅಂದರೆ ಅಪ್ಪ ನೀನು ಸರಿ ಇದ್ದರೆ ನಮ್ಮನೇಲಿ ಇರಬೇಕು, ಇಲ್ಲ ಅಂದರೆ ಹೊರಟೋಗು ಅಂತ ಹೇಳ್ಬಿಟ್ನಲ್ಲ, ಆ್ಯಕ್ಚುಲಿ ಹೋಗೋನೆ ಅಂತ ಕಾಣುತ್ತೆ. ಗೌಡ ಇಷ್ಟೆಲ್ಲ ಮಾತಾಡಿ, ಸಂಧ್ಯಾನೂ ಇರ್ತಾನೆ ಜೊತೆಗೆ, ಗೌಡ ಇಷ್ಟೆಲ್ಲ ಮಾತಾಡಿ ಇವರು ಹೊರಡ್ತಾರೆ. ಆಮೇಲೆ ಒಳಗಡೆ ಹೋಗಿ ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು ಅಂತ ನಿಶ್ಚಯ ಮಾಡ್ಕೊಂಡಿರ್ತಾರೆ. ಒಳಗಡೆ ಹೋಗ್ಬಿಟ್ಟು ಕೇಳ್ತಾನೆ, ಬಾಳು ಈಗ ನೀನು ಸತ್ಯವನ ಜೊತೆ ಸಂಸಾರ ಮಾಡ್ತೀಯಾ, ಮತ್ತು ಮಾಡಬೇಕು, ಮತ್ತು ಗಂಗವ್ವನ ಮನೆಗೆ ಹೋಗಿ ನೀನು ಅಲ್ಲಿ ಗಂಗವ್ವನ ಹೊಲ ಗದ್ದೆ ಎಲ್ಲ ನೋಡ್ಕೋಬೇಕು, ಕುರಿ ಎಲ್ಲ ನೋಡ್ಕೋಬೇಕು, ಏನು ಮಾಡ್ತೀಯ ಹೇಳು ಅಂತೇಳಿ. ನಾನು ಅಲ್ಲಿಗೆ ಹೋಗಲ್ಲ, ನಾನು ಅಲ್ಲಿಗೆ ಹೋದರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ, ನಾನು ಅಲ್ಲೇ ಸಿಕ್ಕಾಕೋಬಿಡ್ತೀನಿ, ನಾನು ಹೋಗಲ್ಲ ಅಂತಲೇ ಹೇಳ್ತಾನೆ. ಇಲ್ಲ ನೀನು ಹೋಗಬೇಕು ಅಂತ ಹಠ ಮಾಡ್ತಾರೆ. ಹಠ ಮಾಡಿ ಸಾಕಾಗಿ ಕೊನೆಗೆ ಅವನು ಅದಕ್ಕೂ ಬಗ್ಗದೇ ಇದ್ದಾಗ ಅವರಪ್ಪ ಹೇಳ್ತಾನೆ, ಸರಿ ನೀನು ಹೋಗೋದು ಬೇಡ, ನಾನೇ ಹೋಗ್ಬಿಡ್ತೀನಿ ಬಿಡು ಅಂತ. ಆವಾಗ ಸುಂದರವ ಹೇಳ್ತಾಳೆ, ಏನು ಮಾತಾಡ್ತೀರಿ ನೀವು, ಅಪ್ಪ ಮಗ ಇಬ್ಬರು ಸರಿ ಇದ್ದೀರಾ, ಒಂದು ಬಗೆಹರಿಸ್ಕೊಳ್ಳಲ್ಲ, ಏನಿಲ್ಲ, ನೀವು ಎಲ್ಲಿಗೆ ಹೋಗ್ತೀರಿ, ಇಲ್ಲಿ ಮನೆ ಬಿಟ್ಬಿಟ್ಟು ಅಲ್ಲಿ ಹೋಗೋಕ್ಕಾಗುತ್ತಾ ನೀವು ಅಂತ ಕೇಳ್ತಾಳೆ.
ಮತ್ತೇನು ಮಾಡುವಂತೀಯ ಸುಂದ್ರ, ನಾನು ಇಲ್ಲೇನು ಮಾಡಲಿ ಹೇಳು? ಅಲ್ಲಿ ಮಗಳನ್ನ ಬಿಡ್ಲೋ, ಇಲ್ಲೇ ಇರೋಕ್ಕಾಗುತ್ತೋ? ಸತ್ಯವನ್ನು ನೋಡಿದ್ರೆ ಒಂಟಿ ಮಾಡಿದ್ದಾನೆ ಇವನು, ಅವಳ ಜೊತೆನೂ ಮಾತಿಲ್ಲ ಕತೆ ಇಲ್ಲ. ಒಂದು ಹೆಂಡ್ತಿ ಕಟ್ಕೊಂಡ ಮೇಲೆ ಅವಳು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಜ್ಞಾನ ಕೂಡ ಅವನಿಗಿಲ್ಲ, ಏನು ಮಾಡೋದು ಅಂತ ಹೇಳ್ತಾನೆ. ಆವಾಗ ಕೋಪ ಬಂದ್ಬಿಡುತ್ತೆ ಬಾಳು ಅಪ್ಪಂಗೆ. ತುಂಬಾ ಕೂಗಾಡಿ ಎಗರಾಡಿಬಿಡ್ತಾನೆ. ಆ ಕೂಗಾಟದಲ್ಲಿ ಏನೂ ಮಾಡೋಕ್ಕಾಗ್ದಲೇ ಪಾಪ ಬಾಳುಗೆ ಹೇಳ್ತಾನೆ, ನೀನು ಇಲ್ಲಿ ಸತ್ಯವನ ಜೊತೆ ಸಂಸಾರ ಮಾಡೋದಾದರೆ ಮಾಡು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗು ಅಂತೇಳಿ ಮನೆ ಬಿಟ್ಟು ಹೋಗೋಕ್ಕೆ ರೆಡಿ ಆಗಿಬಿಡ್ತಾನೆ. ರೆಡಿ ಆದ ತಕ್ಷಣ ಸುಂದ್ರವ್ವ ಏನು ಮಾಡ್ತಾಳೆ, ಬಾಳು ನಿಂತ್ಕೋ, ಬಾಳು ಬಾ ಇಲ್ಲಿ ಮಾತಾಡು, ಬಾ ಇಲ್ಲಿ ಕೂತ್ಕೋ, ಬಾ, ನೀನು ಹಂಗೆಲ್ಲ ಮಾಡಬೇಡ ಕಣೋ ಬಾಳು ಅಂತ. ಬಾಳು ಮೇಲೆ ಭಾಳ ಪ್ರೀತಿ ಸುಂದ್ರವ್ವಂಗೆ, ಅಷ್ಟಿಷ್ಟಲ್ಲ. ಅವನೇನೇ ಮಾಡಿದ್ರು ಅವನ ಮೇಲೆ ಪ್ರೀತಿ ಜಾಸ್ತಿ ಇದೆ. ಸತ್ಯವ್ವ ಪಾಪ ನೋಡ್ತಾ ನಿಂತಿರ್ತಾಳೆ. ಆಮೇಲೆ ಅವರ ತಾತ ಹೇಳ್ತಾನೆ, ಸತ್ಯವ್ವ ನೀನು ಹೇಳು ಇವಾಗ ಏನು ಮಾಡಬೇಕು ಅಂತ ಹೇಳಿ ಅಂತ. ನನಗೇನು ತೋಚ್ತಾ ಇಲ್ಲ, ನಾನು ಏನು ಹೇಳಲಿ, ನನಗೇನು ಗೊತ್ತಾಗ್ತಾನೆ ಇಲ್ಲ ಅಂತ ಆ ಹುಡುಗಿ ಹೇಳುತ್ತೆ. ಆಮೇಲೆ ಪಾಪ ಆ ಹುಡುಗಿನೂ ಒಳ್ಳೆಯದೇ, ಏನು ಮಾಡೋಕ್ಕಾಗಲ್ಲ. ಇವನು ಹೊರಸಂಚಾರಿ ಅಂತ ಗೊತ್ತಿದ್ರೂ ಬಲವಂತವಾಗಿ ಮದುವೆ ಮಾಡಿದ್ದು ತಪ್ಪೆ. ಆಮೇಲೆ ಅಪ್ಪ ಇನ್ನೇನು ಮಾಡ್ತಾನೆ, ಏನೂ ಮಾಡೋಕ್ಕಾಗ್ದಲೇ ಆ ಸಿಚುವೇಷನ್ನಲ್ಲಿ ಪಾಪ ಅವನು ಯೋಚನೆ ಮಾಡೋದು ಒಂದೇ ಗುರಿಯಾಗ್ಬಿಡುತ್ತೆ. ಮನೆ ಬಿಟ್ಟು ಹೋಗೋಕ್ಕೆ ರೆಡಿ ಆಗವನೆ ಅಂದರೆ ಇವನು ಇರಲ್ಲ ಅಂತ ಅಲ್ಲಿ ಕನ್ಫರ್ಮ್ ಆಗೋಗುತ್ತೆ. ಹಂಗಾಗ್ಬಿಟ್ಟು ಬಾಳು ಅಪ್ಪ ಸ್ವಲ್ಪ ಹಾಗೆ ಸುಮ್ಮನಾಗೋಕ್ಕೆ ಪ್ರಯತ್ನ ಪಡ್ತಾನೆ. ಬಾಳು ಮಾತ್ರ ಖಂಡಿತವಾಗೂ ನಾನು ಮನೇಲಿ ಇರಬೇಡ ಅಂದರೆ ನಾನು ಇರಲ್ಲ ಅಂತ ಹೇಳಿ ಹೊರಡಕ್ಕೆ ನೋಡ್ತಾನೆ. ಆವಾಗ ನೋಡು ಎಷ್ಟು ಅಹಂಕಾರ ಇದೆ ಅವನಿಗೆ. ಹಂಗಾರೆ ಅಪ್ಪ ಆಗಿ ನಾನೊಂದು ಮಾತು ಹೇಳಂಗಿಲ್ವಾ, ಏನೂ ಮಾತಾಡೋಂಗಿಲ್ವಾ, ಎಷ್ಟು ಮಟ್ಟಿಗೆ ಮಾತಾಡ್ತಾನೆ ನೋಡಿ ಇವನು ಅಂತ. ಮಾತಾಡೋ ರೀತಿ ಮಾತಾಡಿದ್ರೆ ಕೇಳ್ಬೋದು, ಆದರೆ ನೀವು ಮಾತಾಡೋ ರೀತಿಯೇ ಸರಿ ಇಲ್ಲ. ಹೋಗ್ಬಿಟ್ಟು ಅಲ್ಲಿರುವಂತಂದರೆ ನಾನು ಹೆಂಗೆ ಹೋಗಿರೋಕ್ಕಾಗುತ್ತೆ? ಅಲ್ಲೇ ಇರೋಕ್ಕಾಗುತ್ತಾ ನಾನು? ನಮ್ಮನೆ ಬಿಟ್ಟು ಅಲ್ಲಿರೋಕ್ಕಾಗುತ್ತಾ ಅಂತ. ನಿಮ್ಮ ಮನೇಲಿ ಇಲ್ಲೇನು ಕಡಿತಾ ಇದೆಯಾ? ಇಲ್ಲೂ ಅದೇ ಕೆಲಸ ತಾನೇ ಮಾಡ್ತಾ ಇರೋದು. ಯಾವ ಕೆಲಸ ಮಾಡ್ತಾಯಿದ್ದೀಯ ನೀನು? ಒಂದು ಕೆಲಸ ಬರುತ್ತಾ ನಿನಗೆ? ಹಾಗಂದಾಗ ಮುಖ ನೋಡ್ತಾನೆ, ಏನು ಕೆಲಸ ಬರಲ್ವ ನನಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಷ್ಟೆಲ್ಲ ನಡೀತಾ ಇದೆ. ಪಾಪ ಸುಂದ್ರವ್ವ ಎಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತಾನೋ ಅಂತ ಅವಳಿಗೆ ಚಿಂತೆ ಹತ್ಕೊಂಡಿದೆ. ಯೋಚನೆ ಮಾಡೋದ್ರಲ್ಲೇ ಇದ್ದಾಳೆ ಅವಳು. ಎಲ್ಲಿ ಬಾಳು ನನ್ನ ಕೈ ಬಿಟ್ಟು ಹೋಗ್ಬಿಡ್ತಾನೋ, ನನ್ನ ಮಗ ಕೈ ಬಿಟ್ಟು ಹೋಗ್ಬಿಡ್ತಾನೋ ಅಂತ ಅವಳು ಚಿಂತೆನೇ ಮಾಡ್ತಿರ್ತಾಳೆ. ಸತ್ಯವಾಗಿ ಪಾಪ ಅದು ಯಾವುದೂ ಗೊತ್ತಿಲ್ಲ ಅವಳಿಗೆ. ಪಾಪ ಮುಗ್ದೆ ಅವಳು, ಗಂಡ ಹೋಗ್ತಾನೆ ಅನ್ನೋದು ಗೊತ್ತಿಲ್ಲ, ಇರ್ತಾನೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಯೋಚನೆ ಮಾಡೋದ್ರಲ್ಲೇ ಇದ್ದಾಳೆ. ಸುಂದ್ರವ್ವ ಪಾಪ ಯೋಚನೆ ಮಾಡ್ತಾಳೆ. ಪಾಪ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಅವಳು ಅಳೋದು ಕರೆಯೋದು ಇದ್ದೇ ಇದೆ. ಸತ್ಯವ್ವ ಕೂಡ ಹಂಗೆ ಅಳ್ತಾಳೆ. ಮದುವೆ ಆಗಿದ್ದಷ್ಟೇ, ಏನು ಪ್ರಯೋಜನ ಇಲ್ಲ, ಸರಿಯಾಗಿ ನೋಡ್ಕೊಳ್ಳಲ್ಲ ಮಾಮ ಅಂತ ಅನ್ನೋದಾಗೋಗಿದೆ. ಅಲ್ಲಿಂದ ಕರ್ಕೊಬಂದ್ರೂ ಇಲ್ಲೂ ಹೆಂಡ್ತಿ ಅಂತ ಥರ ನೋಡ್ಕೋತಾನೆ ಇಲ್ಲ. ಅವನೇನು ಯಾರಿಗೂ ಏನು ಕೇರೇ ಮಾಡಲ್ಲ. ನನಗೆ ಸಂಸಾರ ಇಷ್ಟ ಇಲ್ಲ, ಇಷ್ಟು ಬಿಟ್ಟರೆ ಇನ್ನೇನು ಹೇಳ್ತಾ ಇಲ್ಲ ಅವನು. ಬಾಳು ಸಂಸಾರ ಮಾಡಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.